ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಚಿತ್ರದುರ್ಗ ಜಿಲ್ಲೆಯ ಟಿ ನುಲೇನೂರು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ಗ್ರಾಮ ಶಾಖೆ ಉದ್ಘಾಟನೆ ನಡೆಯಿತು. जिंदाबाद 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 जिंदाबाद. ಈ ಕಾರ್ಯಕ್ರಮದಲ್ಲಿ ಆಕರ್ಷಣೆಯಾದ ದಸರಾ ಉತ್ಸವಕ್ಕೆ ಬರುವಂತಹ ಗೊಂಬೆಗಳು ಹಾಗೂ ತಮಟೆ ಶಬ್ದದಿಂದ ಅದ್ದೂರಿ ಮೆರವಣಿಗೆ ಮೂಲಕ ಟಿ ನುಲೇನೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ಸಂಭ್ರಮಾಚರಣೆಯೇ ಮೊಳಗಿದ್ದು ಆಕರ್ಷಣೆಯಾಗಿತ್ತು. ಟಿ ನುಲೇನೂರು ಗ್ರಾಮಸ್ಥರು ಹೆಣ್ಣು ಮಕ್ಕಳು ಶಾಖೆಯ ಪದಾಧಿಕಾರಿಗಳಾಗಿ ಆಯ್ಕೆಯಾದರು. ಸೂರನಹಳ್ಳಿ ಟಿ ಮಂಜುನಾಥ್ ಜಿಲ್ಲಾ ಸಂಘಟನಾ ಸಂಚಾಲಕರು ನುಲೇನೂರು ಶಾಖೆಯ ಸಂಪೂರ್ಣ ಜವಾಬ್ದಾರಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಸಿದ್ದಪ್ಪ ನಿವೃತ್ತಿ ಶಿಕ್ಷಕರು, ಭಾಗ್ಯಮ್ಮ ನುಲೇನೂರು, ಹೆಗ್ಗೆರೆ ಮಂಜುನಾಥ್ ರವರ ಸಾರಥ್ಯದಲ್ಲಿ ಈ ಶಾಖೆಯ ಉದ್ಘಾಟನೆಯು ನಡೆಯಿತು. ವಿಚಾರಗಳನ್ನ ಪರಿಪೂರ್ಣವಾಗಿ ತಿಳ್ಕೊಬೇಕು. ಅವ್ರ ಬಗ್ಗೆ ನಾವು ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಬೇಕು ಅಂದ್ರೆ ಕೆಲವೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಪೀಠಿಗೆ ಓದಿದ್ವಿ, ಭಾರತ ಸಂವಿಧಾನದ ಪೀಠಿಗೆ ಓದಿದ್ವಿ. ಅದರಲ್ಲಿ ಇಂಗ್ಲಿಷಲ್ಲಿ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ ಈ ತರ ಅದರಲ್ಲಿ ಸುಮಾರು ವಿಚಾರಗಳನ್ನು ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಈ ಮನುಷ್ಯ ಹೋರಾಟ ಮಾಡಿದ್ದು ಆತನಿಗೆ ಸಿಗ್ಲಿಲ್ಲ ಅಂತದ್ದು, ನನಗೆ ಸಮಾನತೆ ಸಮಾಜದಲ್ಲಿ ಸಿಗ್ಲಿಲ್ಲ, ನನಗೆ ಅದು ವಿದ್ಯಾಭ್ಯಾಸದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಯಾವುದೇ ರೀತಿಯಾದಂಥ ನನಗೆ ಇನ್ನೂ ಸಮಾನತೆ ಸಿಗ್ಲಿಲ್ಲ, ನನ್ನ ಅನುಭವ ನನ್ನ ಜನಗಳಿಗೆ ಆಗಬಾರ್ದು. ಅದಕ್ಕೋಸ್ಕರ ಅವರು ಸಂವಿಧಾನ ಬರಿಬೇಕಾದ್ರೆ ಇವಾಗ ಈ ಪದಗಳನ್ನೆಲ್ಲ ಸೇರಿಸಿ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಈ ಥರ ನಿಮಗೆ ಆರ್ಥಿಕವಾಗಲಿ ಕೆಲಸದಲ್ಲಾಗಲಿ ಸಿಕ್ಕಿರ್ಬೋದು, ಆದರೆ ಸಮಾಜದಲ್ಲಿ ಸಮಾಜ ನ್ಯಾಯನ ಸಿಕ್ಕಿದೇನೋ ಇಲ್ಲ ಅನ್ನೋದು ಇನ್ನೂ ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದು. ಯಾಕಂದರೆ ಸರ್ಕಾರಗಳು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಕೆಲಸದಲ್ಲಿ ರಿಸರ್ವೇಷನ್ ನಮಗೆ ಕೆಲಸದಲ್ಲಿ ರಿಸರ್ವೇಷನ್ ಕೊಟ್ಟಿರ್ಬೋದು, ಮತ್ತು ಬೇರೆ ಬೇರೆ ಆದಂಥ ಎಲ್ಲ ರೀತಿಯ ಫೆಸಿಲಿಟೀಸ್ ಕೊಟ್ಟಿರ್ಬೋದು. ಸಮಾಜದಲ್ಲಿ ಇನ್ನೂ ಕೂಡ ನಿಮಗೆ ಆ ಸಮಾನತೆ ಸಿಕ್ಕಿದೆಯಾ ಇಲ್ಲ ಯೋಚನೆ ಮಾಡಬೇಕಂತ ಒಂದು ವಿಷಯ. ಅವರು ಯಾವಾಗ ಒಂದು ಮಾತು ಹೇಳ್ತಿರ್ತಾರೆ, ಒಂದು ಸಮುದಾಯ ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಅಂತ ನಾವು ಗುರುತಿಸಬೇಕಾದಾಗ ಅದರಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವ ರೀತಿಯಾದಂತಹ ಅಧಿಕಾರಿಗಳನ್ನು ಯಾವ ರೀತಿಯಾದಂತಹ ಪ್ರೋತ್ಸಾಹ ಕೊಟ್ಟು ಅವರ ಬೆಳವಣಿಗೆಗೆ ನಾವು ಕಾರಣಕರ್ತರಾಗಿತ್ತು ಅಂದಾಗ ಆ ಸಮಾಜ ತುಂಬ ಬೆಳವಣಿಗೆ ಕಾರಣವಾಗಿರುತ್ತೆ ಅಂತ ಅವ್ರು ಯಾವಾಗ ಹೇಳ್ತಾರೆ. ಇಂಗ್ಲೀಷಲ್ಲಿ ನಾನು ಹೇಳ್ತೀನಿ, ನೀವು ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಇನ್ ಇಸ್ ಲೈಫ್ ಅಂತ ಅಂದರೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ. ಯಾಕೆಂದ್ರೆ ಆತನಿಗೆ ಆಲೋಚನೆ ಶಕ್ತಿ ಬೆಳಿಬೇಕು, ಮಾನಸಿಕವಾಗಿ ಸದೃಢನಾಗಿರಬೇಕು, ಹಾಗೂ ಅವನು ಒಂದು ವಿಚಾರ ತಿಳ್ಕೊಬೇಕಂದ್ರೆ ಅದ್ರಾಗೆ ಆಳವಾಗಿ ಅವನು ಪರಿಪಕ್ವತೆ ಹೊಂದಬೇಕಂದ್ರೆ ಆತನಿಗೆ ಎಜುಕೇಶನ್ ಅನ್ನೋದು ವಿದ್ಯಾಭ್ಯಾಸ ತುಂಬ ಮುಖ್ಯ ಆಗುತ್ತೆ. ಎಷ್ಟೇ ತುಳಿತಕ್ಕೆ ಒಳಗಾದ್ರೂ ಕೂಡ ಅಂಬೇಡ್ಕರ್ ಅವರು ತನ್ನ ವಿದ್ಯಾಭ್ಯಾಸಕ್ಕೆ ಯಾವತ್ತೂ ಕೂಡ ಅವರು ನಿರಾಸಕ್ತಿ ತೋರಿಸಲಿಲ್ಲ. ಏನಕ್ಕೆ ಅಂದರೆ ಅವ್ರಿಗೊಂದು ದೃಢವಾಗಿದ್ರು. ವಿದ್ಯಾಭ್ಯಾಸದಿಂದ ಮಾತ್ರ ಈ ಸಮಾಜದಲ್ಲಿರುವಂತಹ ಎಲ್ಲ ಅಳುಕುಗಳನ್ನು ನಾವು ತೊಳಿಲಿಕ್ಕೆ ಸಾಧ್ಯ. ಸುಮಾರು 32 ಡಿಗ್ರಿಗಳನ್ನು ಹೊಂದಿದ್ದಾರೆ ಅವರು. ಅದರಲ್ಲಿ ಈ 9 ಭಾಷೆಗಳಲ್ಲಿ ಅವರು ಪರಿಣಿತರಾಗಿದ್ದರು. ಏನಕ್ಕೆ ಅಂದರೆ ಈಗ ಒಂದು ಸಂವಿಧಾನ ಬರೀಬೇಕು ಅಂತ ಅವರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿದಾಗ ಆ ಮನುಷ್ಯನಲ್ಲಿ ಇದ್ದಂತಹ ಆಲೋಚನೆಯ ನಿಖರತೆ,
ನಾವು ಈ ರೀತಿ ಬರೆದ್ರೆ ಈ ರೀತಿ ಆಗುತ್ತೆ ಅನ್ನೋದೊಂದು ದೂರದ ಆಲೋಚನೆಗಳು ಅವರಲ್ಲಿ ಸ್ಪಷ್ಟವಾಗಿದೆ. ಯಾರು ನಮ್ಮ ಸಮುದಾಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅವರು ಒಂದು ಸಪರೇಟ್ ಆದಂತಹ ಆಲೋಚನೆಗಳು ಯಾವಾಗಲೂ ಮಾಡ್ತಿದ್ರು. ಏನಕ್ಕೆ ಅಂದರೆ 1923ರಲ್ಲಿ ಮೈನ್ಸ್ ಆ್ಯಂಡ್ ಮೆಟರ್ನಿಟಿ ಆಕ್ಟ್ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವ್ರದೊಂದು ಕಾಯ್ದೆನ ರೂಪುಗೊಳಿಸಿ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ತಾಯಿಗಳಿಗೆ ರಜೆ ಇರ್ತಾ ಇರಲಿಲ್ಲ, ಅವ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರಿಗೆ ರಜೆ ಇರ್ತಾ ಇರಲಿಲ್ಲ. ನೀವು ಅದನ್ನ ರಜೆ ಕೊಡಬೇಕು. ಏನಕ್ಕೆ ಅಂದರೆ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಅವರಿಗೆ ಆ ಮಕ್ಕಳಿಗೆ ಸಾಕ್ಲಿಕ್ಕೆ, ಆ ಮಕ್ಕಳನ್ನ ಬೆಳೆಸಲಿಕ್ಕೆ, ಯಾಕಂದ್ರೆ ಅದೊಂದು ತಂದೆ ತಾಯಿಯ ಜವಾಬ್ದಾರಿ ಆಗಿರೋದ್ರಿಂದ ಅವರು ನೀವು ಇದನ್ನು ಕೊಡಬೇಕು ಅಂತ ತುಂಬಾ ಹೋರಾಟ ಮಾಡಿ ಹೆಣ್ಮಕ್ಳಿಗೋಸ್ಕರ ಇವತ್ತು ಕೂಡ ಹೆಣ್ಮಕ್ಳಲ್ಲಿ ಮೆಟರ್ನಿಟಿ ಲೀವ್ ಅಂತ ಒಂದು ಕಂಪನಿಯಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಸರ್ಕಾರದ ರೂಪದಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವತ್ತು ಅವರು ಆ ಹೋರಾಟದ ಅವತ್ತು ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ಆ ಸೌಲಭ್ಯ ಸಿಕ್ಕಿದೆ. ಒಬ್ಬ ಹೆಣ್ಣು ಮಕ್ಕಳಿಗೆ ತನ್ನ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ತಂದೆಗಿಂತ ಹೆಚ್ಚಿರುತ್ತೆ. ಈ ದೇಶದ ಆಸ್ತಿ ಅವರಿಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ವ್ಯಕ್ತಿಯ ಮೌಲ್ಯಗಳು, ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ನಿರ್ಮಾಣದ ಜವಾಬ್ದಾರಿ ಸಣ್ಣ ವಯಸ್ಸಿಂದನೇ ಅವರಿಗೆ ಸ್ಕೂಲಿಗಿಂತ ಮುಂಚೆ ತಾಯಿ ಆದವರು ಮಕ್ಕಳಿಗೋಸ್ಕರ ಆ ವ್ಯಕ್ತಿಯ ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸೋರಂತವರು ತಾಯಿ ಆದವರು. ವ್ಯಾಲ್ಯೂ ಬೇಸ್ಡ್, ಹೆಂಗೆ ಒಬ್ಬರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂಥದ್ದು, ಇದೆಲ್ಲಾನು ಕೂಡ ಬೇಸಿಕ್ ನಾಲೆಡ್ಜ್. ಇದನ್ನೆಲ್ಲಾನು ಕೂಡ ತಾಯಿ ಆದವರು ಮಕ್ಕಳಿಗೋಸ್ಕರ ಇವೆಲ್ಲ ಕೆಲವೊಂದು ವಿಚಾರಗಳನ್ನು ಆಯ್ತು ಇದರಿಂದಲೇ